ಏನು ಇದು ಫೋಟೋ ಇದ್ರೊಳಗೆ ಪೇಸ್ಟ್ ಮಾಡಿ ಕಟ್ ಮಾಡಿ ಸೊ ಅಲ್ಲಿ ಬೋರ್ಡ್ ಮೇಲೆ ಹಚ್ಬೇಕಂತ ಪ್ಲ್ಯಾನ್ ಮಾಡೀನಿ. ವೆಲ್ಕಮ್ ಟು PTM. ಮಸ್ತ್ ಬಿರಿಯಾನಿ ಆ್ಯಂಡ್ ದಾಲ್ ಕಿಚಡಿ ನನ್ನ ಫೇವ್ರೇಟ್. ಹ್ಯಾಪಿ ಬರ್ಡೇ ಚಿನ್ನ. ಹ್ಯಾಪಿ ಬರ್ಡೇ ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಬಟ್ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ. ನೀವು ವ್ಲಾಗ್ಸ್ ನೋಡೋದು ಕಮೆಂಟ್ಸ್ ಅದು ಮಾಡ್ತಿರಲ್ಲ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗಾಯ್ಸ್, ಶುಭ ಮುಂಜಾನೆ ಎಲ್ಲರಿಗೂ. ಹೆಂಗಿದ್ದೀರಿ? ಸೊ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನೋಡಿರಿ, ಸ್ಯಾಟರ್ಡೇ ಅದ. ಸೊ ಹಂಗೆ ಇವತ್ತು PTM ಅದಲ್ಲ, ನಾನು ಇನ್ನೇ ಹೇಳಿದೆ ಲಾಸ್ಟ್ ವ್ಲಾಗ್ದಾಗ. ಸೊ ನೆಕ್ಸ್ಟ್ ಡೇ PTM ಅದ ಇವತ್ತು ಸ್ಯಾಟರ್ಡೇ. ಸೊ ಅದಕ್ಕಂತ ಜಲ್ದಿ ಎದ್ದೀನಿ, ಜಲ್ದಿ ರೆಡಿ ಆಗ್ಬೇಕಲ್ಲ. ಹೆಡ್ ಬಾತ್ ಮಾಡೋದದ ಇವತ್ತು. ಸೊ ಆಯ್ಲಿ ಆಗ್ಯದ ಎಲ್ಲ ಕಡೆಲ್ಲ, ಹೇರ್ಸ್ ಎಲ್ಲ ಆಯ್ಲಿ ಆಗ್ಯದ. ಸೊ ಹೆಡ್ ಬಾತ್ ಮಾಡಬೇಕು. ನಮ್ಮ ತಂಗಿ ಹೋಗಿ ಹೇಳಿದತ್ತ. ಸೊ ಟೈಮ್ 6:40 ಆಗ್ಲತ್ತದ. ಎಲ್ಲ ಸಾರಿ ಅದೆಲ್ಲ ನಿನ್ನೆ ರಾತ್ರಿಗೆ ತೆಗೆದಿಟ್ಟಿನ, ಮತ್ತು ನೆಕ್ಸ್ಟ್ ಡೇ ಎಲ್ಲಿ ಹುಡುಕಬೇಕು ಅಂತ. ಸೊ ಅದಕ್ಕಂತ ಬ್ಲೌಸ್ ಅದು ಒಂದು ಸ್ವಲ್ಪ ಐರನ್ ಮಾಡೋದದ. ಸೊ ಏನು ಸಾರಿ ಹಾಕೊಳತ್ತೀನಿ ಏನಿಲ್ಲ, ಎಲ್ಲ ಫ್ರೆಶ್ ಅಪ್ ಅದು ಆಗಿದ್ಮೇಲೆ ಅವಾಗೆ ತೋರಿಸ್ತೀನಿ ಅಂತ ನಿಮ್ಗೆ. ಓಕೆ, ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಓಕೆ, ಫುಲ್ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡಿರಿ. ಇವತ್ತು ಫುಲ್ ರುಟೀನ್ ಮಾಡ್ಬೇಕಂತ ಅಂದ್ಕೊಂಡಿನ. ಸೊ ನನ್ನ PTM ಡೇ ಫಸ್ಟ್ PTM ಹಿಂಗಿತ್ತು ಇವತ್ತಂತ. ಸೊ ಬೆಳಗ್ಗೆ ಹಿಡ್ದು ಫುಲ್ ಸಂಜೆ ತನಕ ರುಟೀನ್ ಬ್ಲಾಗ್ ಮಾಡತ್ತೀವಿ. ಸೊ ಅದಕ್ಕೆ ವೆಯ್ಟ್ ಮಾಡಿ ನೋಡಿರಿ ಗಾಯ್ಸ್ ಹೆಂಗಿರ್ತದೆ ಏನಿಲ್ಲ. ನಾನು ಈಗ ಏನಂತಾರೆ ಫಸ್ಟ್ PTM ಅದಲ್ಲ. ಸೊ ಅದಕ್ಕಂತ ಫಸ್ಟ್ ಅಂತಂದ್ರೆ ಈಗ ಇದು ಅಕಾಡೆಮಿಕ್ ಇಯರಿನ ಫಸ್ಟ್ PTM ಅದ. ಸೊ ಅದಕ್ಕೆ ಹೆಂಗಿರ್ತದ ಏನಿಲ್ಲ, ಪೇರೆಂಟ್ಸ್ ಹೆಂಗಿರ್ತಾರ, ಏನು ಹೇಳ್ತಾರ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ನ ಆಮೇಲೆ ಹೇಳ್ತೀನಿ ಅಂತ ನಾನು ನಿಮಗೆ. ಸೊ ಅದಕ್ಕಂತ ಸ್ಟೇ ಟ್ಯೂನ್ಡ್ ಎಲ್ಲರೂ ನೋಡಿರಿ, ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡಿರಿ. ಹಾಗೆ ವೀಡಿಯೋಸ್ ಯಾರೆಲ್ಲ ನೋಡ್ತೀರಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಇವಾಗ ನಾ ಏನು ಮಾಡಬೇಕು, ಐರನ್ ಬ್ಲೌಸು ಒಂದು ಸ್ವಲ್ಪ ಐರನ್ ಮಾಡೋದದ. ಸೊ ಫ್ರೆಶ್ ಅಪ್ ಅದು ಆಗಿದ್ಮೇಲೆ ರೆಡಿ ಆಗಿದ್ಮೇಲೆ ಸಿಗ್ತೀನಿ ಅಂತ. ಬಾಯ್. ಡನ್ ಗೈಸ್, ಐ ಆಮ್ ರೆಡಿ. ಹೆಂಗೆ ಕಾಣತ್ತೀನಿ? ಚಲೋ ಅನ್ಸತ್ತೀನಿ. ಸೊ ಗೈಸ್, ಹೆಡ್ ಬಾತ್ ಮಾಡಿನಲ್ಲ, ಇನ್ನು ಹೇರ್ ಡ್ರೈ ಆಗಿಲ್ಲ. ಹೀಗೆ ಜಸ್ಟ್ ಕೂದಲ ಏನಂತರ ಸೀಟ್ಕೊಂಡು ಕಿಸಿಂದ ಬಿಟ್ಟಿನಿ ನಾ ಅಷ್ಟೇ. ಸೊ ಅದಕ್ಕಂತ ಮತ್ತು ಅಂತಾನೆ ಡ್ರೈ ಆಗ್ತಾವೆ ಆಮೇಲೆ. ಸೊ ಇಯರಿಂಗ್ಸ್ ತೆಗ್ದೀನಿ, ಈ ಜುಮ್ಕ ಹಾಕೊಂಬವು ತೊಗೊಂಡಿನಿ ಬ್ಯಾಗ್ದಾಗ. ಈಗ ಬ್ಯಾಂದಾಗ ಹೋಗ್ಬಿಟ್ಟಿನಿ ಹಾಕೋತೀನಿ. ನಾನು ಆಲ್ರೆಡಿ ಲೇಟ್. ಸಪೋರ್ಟ್ ಮಾಡಿರಿ ಗಾಯ್ಸ್, ಸಪೋರ್ಟ್ ಮಾಡಿರಿ. ಗೈಸ್, ಫುಲ್ ಡೇ ರುಟೀನ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಸೊ ಸಂಜೆ ತನಕ ಮಾಡ್ತೀನಿ ನಾ. ಸೊ ಎಷ್ಟೆಷ್ಟು ಆಗ್ತದೆ ಅದು ಜುಮ್ಕ ಬ್ಯಾಗ್ದಾಗ ಇಟ್ಕೊಂಡಿನ. ಈಗ ಲೇಟ್ ಆಗ್ತದೆ ನಂಗೆ ವೀಡಿಯೋ ಭೀ ಮಾಡ್ತದ. ಸೊ ಅದಕ್ಕೆ ಹಂಗೆ ವ್ಯಾನ್ದಾಗ ಹೋಗ್ತಾ ಹಾಕೋತೀನಿ. ಸೊ ಸಂಜೆ ತನಕ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, 5 o'clock ಬರತ್ತಾನ. ಸೊ ವೀಡಿಯೋಸ್ ನೋಡಿರಿ, ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ನೋಡಿರಿ. ಒಂದು ಸ್ವಲ್ಪ ಬಿಸಿ ಇರ್ತೀನಿ, ಅಂದ್ರೆ ಭೀ ಒಂದು ಶಾರ್ಟ್ ಕ್ಲಿಪ್ಸ್ ಹಾಕ್ತೀನಿ ನಾನು. ಸೊ ಬ್ರೇಕ್ಫಾಸ್ಟ್ ಭೀ ಪ್ಯಾಕ್ ಮಾಡ್ಕೊಂಡಿನಿ, ಉತ್ತಪ್ಪ ಮಾಡಿ ನಾನು. ಸೊ ಅಲ್ಲೇ ಸ್ಕೂಲ್ದೇ ಹೋಗಿ ಬೋರ್ಡ್ ಡೆಕೋರೇಷನ್ ಹಂಗೆ ಮಾಡ್ತಾ ನಾಷ್ಟ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಮಮ್ಮಿ ಇವಾಗ ಎದ್ದರು. ಸೊ ನಮ್ಮ ತಂಗಿ ಹಾಕ್ಲತ್ತಿದ್ದೆ ನಾವು ಉತ್ತಪ್ಪ, ಅಷ್ಟೊತ್ತ ನಮ್ಮ ಮಮ್ಮಿ ಎದ್ದರು. ಸೊ ನನ್ನ ಸಲಕ್ಕೆ ಅವರೇ ಹಾಕ್ತರು. ಎಸ್, ಸ್ಟೇ ಟ್ಯೂನ್ಡ್. ಅಲ್ಲಿ ಹೋಗಿ ರೀಚ್ ಆಗಿದ್ದಾಗ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಇವಾಗ ಜಸ್ಟ್ ರೀಚ್ ಆದೆ ನಾ ಸ್ಕೂಲಿಗೆ. ನಾ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಸೀದಾ ಡೈರೆಕ್ಟ್ ನಾ ಕ್ಲಾಸಲ್ಲಿ ಬಂದೀನಿ. ಬೋರ್ಡ್ ಡೆಕೋರೇಷನ್ ಮಾಡಬೇಕು, ರೆಡಿ ಮಾಡಿಲ್ಲ. ಸೊ ನಿನ್ನೆ ಭೀ ಚಾಟನ್ನು ಜಸ್ಟ್ ಫೋಟೋ ಕಟ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ನಂಬರ್ಸ್ ಅದು ಬರ್ತೀನಿ ಲೇಟೆಸ್ಟ್ ಶೀಟಾಗ. ಸೊ ಇನ್ನು ಇದು ಬೋರ್ಡ್ ಡೆಕೋರೇಟ್ ಮಾಡಬೇಕು. ಇನ್ನು ಫೋಟೋಸ್ ಬಾಂದ್ರೆ ಭಾಳ ಅನ್ಸೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ತಂದೇನಿಲ್ಲ, ಈ ಫೋಟೋಸ್ ಅದ. ಇದ್ರದಾಗೇನು ಇದು ಫೋಟೋ ಇದ್ರೊಳಗೆ ಪೇಸ್ಟ್ ಮಾಡಿ ಕಟ್ ಮಾಡಿ ಸೊ ಅಲ್ಲಿ ಬೋರ್ಡ್ ಮೇಲೆ ಇಟ್ಬೇಕಂತ ಪ್ಲ್ಯಾನ್ ಮಾಡೀನಿ. ಇನ್ನು ಇಲ್ಲಿ ಒಂದು ಸ್ವಲ್ಪ ಏನಾರು ಡೆಕೋರೇಟ್ ಮಾಡ್ಬೇಕು, ಹಾಗೆ ಅದ ಇಲ್ಲಿ ಎರೇಸ್ ಮಾಡಿನ. ಸೊ ಗೈಸ್, ಈಗ ನನ್ನ ಕ್ಲಾಸ್ ಅದ ನೋಡಿರಿ, ಸೆಕೆಂಡ್ ಕ್ಲಾಸ್. ಎಲ್ಲ ಬೆಂಚಸ್ ಎಲ್ಲ ತೆಗೆದರೆ ಈ ಥರ ಹಿಂಗೆ ಟೇಬಲ್ ಇಟ್ಟಾರೆ. ಸೊ ಫಸ್ಟ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಸೊ
ಗಾಯ್ಸ್ ಫೈನಲಿ ನನ್ನ ಬೋರ್ಡ್ ಡೆಕೋರೇಷನ್ ಆಯ್ತು ನೋಡ್ರಿ. ಹೆಂಗೆ ಕಾಣತ್ತದ, ಮಸ್ತ್ ಕಾಣತ್ತಲ್ಲ. ಸೊ ಆ್ಯಕ್ಚುಲಿ 12 ಅದರ ರ್ಯಾಂಕರ್ಸ್. ಸೊ ಇವೆರಡು 5 ಅವ ನೋಡ್ರಿ, ಇವೆರಡು 6 ಅದಾವ. ಸೊ ಆ್ಯಕ್ಚುಲಿ 10 ಇರ್ತಾರಲ್ಲ, ನನ್ನ ಕಡೆಗೆ ಇಬ್ಬರು 5 2 ರ್ಯಾಂಕರ್ಸ್ ಅದಾರ ಆ್ಯಂಡ್ 6th ರ್ಯಾಂಕ್ 2. ಸೊ ಟೋಟಲ್ 12 ಸ್ಟೂಡೆಂಟ್ಸ್. ವೆಲ್ಕಮ್ ಟು PTM. ಮಸ್ತ್. ಸೊ ಗೈಸ್ ನಮ್ದು PTM ಪೇರೆಂಟ್ಸ್ ಯಾವಾಗ ಅಂತಂದ್ರೆ 11:30 ಅದ ಟೈಮಿಂಗ್. ಸೊ 11:30 ಅಂದ್ರೆ ಎಕ್ಸಾಕ್ಟ್ 11:30ನೇ ಬರಲ್ಲ ಅವರು. ಸೊ ಒಂದು ಸ್ವಲ್ಪ ಪೇರೆಂಟ್ಸ್ ಲೇಟ್ ಮಾಡಿ ಭೀ ಬರ್ತಾರೆ, ಒಂದು ಸ್ವಲ್ಪ ಪೇರೆಂಟ್ಸ್ ಜಲ್ದಿ ಭೀ ಬರ್ತಾರೆ. ಯಾಕಂತಂದ್ರೆ ಕೆಳಗೆ KG to 3rd ಸ್ಟ್ಯಾಂಡರ್ಡ್ ತನಕ ಅದ. ಸೊ KG ಹಿಂಗೆ ಸಿಬ್ಲಿಂಗ್ಸ್ ಯಾರು ಅಕ್ಕ ತಮ್ಮ ಹಿಂಗೆ ಯಾರು ಇದ್ರೆ ಅಂತಂದ್ರೆ ಸೊ ಏನು ಮಾಡ್ತಾರೆ, ಅಲ್ಲಿ ಜಲ್ದಿ ಬಂದ್ರೆ ಅಂತಂದ್ರೆ ಸೊ ಈ ಕಡೆ ಭೀ ಜಲ್ದಿ ಬಂದು ತೊಗೊಂಡು ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ಎಲ್ಲ ರೆಡಿ ಇರಬೇಕಲ್ಲ. ಸೊ ಅವರು ನಮ್ಮ ಪಾರ್ಟ್ನರ್ ಟೀಚರ್. ಸೊ ಎಲ್ಲ ಫುಲ್ ಬೋರ್ಡ್ ಡೆಕೋರೇಷನ್, ವೈಟ್ ಬೋರ್ಡ್ ಡೆಕೋರೇಟ್ ಮಾಡತ್ತಾರ. ಸೊ ಇಷ್ಟೊತ್ತನ ಅದು ಮುಗಿಸ್ದೆವು ಬುಲೆಟಿನ್ ಬೋರ್ಡ್. ಸೊ ದಿಸ್ ಒನ್. ಸೊ ಟಿಫನ್ ಭೀ ಆಯಿತು, ಬ್ರೇಕ್ಫಾಸ್ಟ್ ಭೀ ಆಯಿತು, ಎಲ್ಲ ಭೀ ಆಯಿತು. ಏನಿಲ್ಲ, ಇದೊಂದು ಸ್ವಲ್ಪ ಶೀಟ್ಸ್ ಅದಾವ, ರಿಮಾರ್ಕ್ ಶೀಟ್ ಸಿಗ್ನೇಚರ್ ಮಾಡಬೇಕು ಕ್ಲಾಸ್ ಟೀಚರ್. ಸೊ ಎಸ್, ಆಲ್ಮೋಸ್ಟ್ ಡನ್. ಗೈಸ್ ಲಿಟ್ರಲಿ ಐ ಆಮ್ ಜಸ್ಟ್ ಟಯರ್ಡ್ ಲೈಕ್ ಎನಿಥಿಂಗ್. ಭಾಳ ಟಯರ್ಡ್ ಆಗಿ ನೋಡ್ರಿ ನಾ. ಆ್ಯಕ್ಚುಲಿ PTM ಓಕೆ ಇತ್ತು, ಪೇರೆಂಟ್ಸಿಗೆ ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಶಿಕಾಯತಿತ್ತು ಅಂತಂದ್ರೆ ಕಂಪ್ಲೇಂಟ್ಸ್ ಭಾಳ ಇತ್ತು. ಹ್ಯಾಂಡಲ್ ಮಾಡ್ದೆ, ಕೇಳ್ದೆ, ಎಲ್ಲ ಮುಗೀತು. ಅಂದರೂ ಭೀ ಅವ್ರ ಕಂಪ್ಲೇಂಟ್ಸ್ ಕಮ್ಮಿ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಆಫ್ಟರ್ ಆಲ್ ಪೇರೆಂಟ್ಸರ ಅವ್ರಿಗೆ ತ್ರಾಸ ಆಗ್ತದೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್. ಇವಾಗ ಮುಗೀತು, ಸ್ಕೂಲ್ ಮುಗೀತು, ಎಲ್ಲಿ ಏನು ಅಂತ ಕೇಸಿಂದ ಹೇಳ್ತೀನಂತನ. ಸ್ಟ್ರೇಟ್ ಸೊ ಗೈಸ್ ಊಟ ಮಾಡಕ್ಕೆ ಬಂದೀವಿ ನೋಡ್ರಿ. ಲಂಚ್ ಮಾಡಕ್ಕೆ, ಲಂಚ್ ಏನಿದು ಸ್ನ್ಯಾಕ್ಸ್ ಆಗ್ಯದ 5 ಟೈಮ್. ಸೊ ಭಾಳ ಅಂದ್ರೆ ಭಾಳ ಲೇಟ್ ಆಯಿತು. ಅದಕ್ಕಂತ ಇಲ್ಲಿ ಪೂರ್ಣಾನಂದಿಗೆ ಬಂದೀವಿ. ಲಾಸ್ಟ್ ಟೈಮ್ ನನ್ನ ತಂಗಿನ ಬರ್ಡೇ ಬಂದಿದ್ದೇವಲ್ಲ ಡಿನ್ನರ್. ಸೊ ಅದೇ ಹೋಟೆಲಿಗೆ ಬಂದೀವಿ ಪೂರ್ಣಾನಂದಿಗೆ. ಭಾಳ ಅಂದ್ರೆ ಭಾಳ ಹಸುವಾಗ್ಲಕ್ಕ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿನ, ಬೆಳಗ್ಗೆ 9ಕ್ಕೆ ಬ್ರೇಕ್ಫಾಸ್ಟ್ ಮಾಡ್ದಕ್ಕೆ ಈಗ ಊಟ ಮಾಡತ್ತೀನಿ. ಗೈಸ್ ಗೋಬಿ ಮಂಚೂರಿ ಬಂದು ನೋಡ್ರಿ. ಗೋಬಿ 65, ಮಂಚೂರಿ ಎಲ್ಲ ಗೋಬಿ 65. ಹಾಲತ್ ನೋಡ್ರಿ ಇರುತ್ತಿಲ್ಲ ಹೆಂಗಾಗ್ಯದ. ಸೊ ಆಗ್ಯದ ಬಡ್ದಾಡ್ಲತ್ತ ತಿಲ್ಲಕ್ಕೆ ಪ್ಲೇಟ್. ಉಳ್ಳಾಗಡ್ಡಿ ಹೈದ್ರಾಬಾದ್ ಬಿರಿಯಾನಿ ಆ್ಯಂಡ್ ದಾಲ್ ಕಿಚಡಿ ನನ್ನ ಫೇವ್ರೇಟ್. ಸೊ ಲಾಸ್ಟ್ ಟೈಮ್ ಮಾಡಿದ್ದಾರಲ್ಲ ಅದಕ್ಕೆ ಇಲ್ಲೆಲ್ಲ ಘೀ ಎಲ್ಲ ಹಾಕಿ ಬಾರಿ ಮಸ್ತ್ ಮಾಡ್ತಾರೆ. ಸುಂದರು ಮಮ್ಮ ಕೇಳಿ ಎಂತ ಬೇಕಂತ ಫೋನ್ ಹಚ್ಚಿ. ಕಸಾಟ ಐಸ್ ಕ್ರೀಮ್. ಇದು ಐಸ್ ಕ್ರೀಮ್ ಚಲೋ ಇರ್ತದೆ ನೋಡಿ ಕಸಾಟ. ಹಾಂ ಅದು ಹಂಗಿರ್ತದೆ. ನೀವು ತಿಂದರೆ ನೋಡಿ ಮಸ್ತ್. ನಮ್ಮ ಕಲಬುರ್ಗಿ ಅಪ್ಪ ಪಬ್ಲಿಕ್ ಗಾರ್ಡನ್ ನೋಡ್ರಿ ಗಾಯ್ಸ್. ಸೊ ಲಾಸ್ಟ್ ಇಯರ್ ಅಂದ್ರೆ ಇದೇ ವರ್ಷ ಅಂತ ಸಂಕ್ರಾಂತಿಗೆ ಬಂದಿದ್ದೇವಲ್ಲ, ಮನೆಗೆ ಹೊಂಟೀವಿ. ಸೊ ಎಲ್ಲ ರಶ್ ಆಗಿದೆ ನೋಡ್ರಿ. ಮಸ್ತ್ ಅದ ಗಾರ್ಡನ್, ಮಸ್ತ್ ಚಿಲ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಶರಣ ಬಸವೇಶ್ವರ ಕೆರೆ ಭೇಟಿಯಲ್ಲಿ ಕಳಿಸಿದಲ್ಲ ನಾ ಇದು ಸರ್ಕುಲರ್. ಓಕೆ ಓಕೆ ಕಳಿಸಿ ಸರ್ಕುಲರ್ ಸೊ ಗೈಸ್ ಸಂಜೆ ಕಂಟಿನ್ಯೂ ಮಾಡತ್ತಿ ನೋಡ್ರಿ ನಾ ಬ್ಲಾಗ. ಮನೆಗೆ ಬಂದ್ಮೇಲೆ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿದ್ದೆ. ಸೊ ಅದಕ್ಕಂತ ಈಗ ಸಂಜೆ ಕಂಟಿನ್ಯೂ ಮಾಡತ್ತೀನಿ. ಹಾಗೆ ಇವತ್ತು ನಮ್ಮ ಚಿಕ್ಕನ್ ಭೀ ಬರ್ಡೇ ಅದ ನೋಡ್ರಿ ಗಾಯ್ಸ್. ಹ್ಯಾಪಿ ಬರ್ಡೇ ಚಿಕ್ಕ. ಸೊ ಅದಕ್ಕಂತ ಎಲ್ಲ ಸೆಲೆಬ್ರೇಷನ್ಸ್ ನಡೆದ. ಕೇಕ್ ಕಟ್ ಮಾಡ್ಲತ್ತೀವಿ. ಸೊ ಎಲ್ಲ ರಿಲೇಟಿವ್ಸ್ ಕಸಿನ್ಸ್ ಎಲ್ಲ ಬಂದಾರ. ಸೊ ಕೇಕ್ ಕಟ್ ಮಾಡ್ಲತ್ತೀವಿ. ಅದು ಇದೆ ಬ್ಲಾಗ್ ಬೇಕಂದ್ರೆ ತೋರಿಸ್ಲತ್ತೀವಿ ನಾ.
ಸೊ ಇಲ್ಲಿ ನಮ್ಮಪ್ಪ ಸ್ಟ್ರಾಬೆರಿ ಕೇಕ್ ತಂದಾರ. ಸೊ ಗೈಸ್ ಸ್ಟ್ರಾಬೆರಿ ಕೇಕ್ ಪಿನ್ನಿ ಅಂತ ಬರ್ತೀವಿ, ಅದಕ್ಕಂದ್ರೆ ನಮ್ಮ ತಂಗಿ ಹಂಗೆ ಕರೀತಾರೆ. ಸೊ ಅದಕ್ಕಂತೆ ಇಲ್ಲೊಂದು ಸ್ವಲ್ಪ ಇದಾಗ್ಯದ ನೋಡ್ರಿ, ನಡೀತದೆ, ಏನಾಗಲ್ಲ. ಸೊ ಅಲ್ಲೊಂದು ಕೇಕ್ ಅದ, ಇಲ್ಲೊಂದು ಕೇಕ್ ಅದ. ಈಗ ನಮ್ಮ ಚಿಕ್ಕ 2 ಕೇಕ್ ಕಟ್ ಮಾಡ್ತಾರೆ ಈಗ. ಚಲೋ ಲೆಟ್ಸ್ ಗೋ. ಇದು ಟಯರ್ಡ್ ಆಗಿ ಹೇಳಕ್ಕೆ ಆವಾಜ್ ಬಿ ಹೊಂಟ ನಿದ್ದೆ ಆವಾಜ್ ಸುಂದರ. ಯವ್ವಾ ಪಟಾಕಿನೇ ಬರೇ ಪಟಾಕಿ. ಹ್ಯಾಪಿ ಬರ್ಡೇ ಟು ಯು ಅನು. ನಾನು ಬ್ಲಾಗ್ ಅಕ್ಕನ ನೀವು ಫೋಟೋ ತಗೋರಿ ಯಾರನ್ನ ಗೊತ್ತಾಗಿಲ್ಲಪ್ಪ. ಇವ ಬರ್ತಾವ ನೋಡು, ಇಲ್ಲ ಅಜ್ಜಿ ಮಕ್ಕೊಂಡ ನಿದ್ದೆ ಹೊಸ್ ಬಿ ಹೊಂಟ ಟಯರ್ಡ್ ಆಗಿ ಹೇಳಕ್ಕೆ. ಪಾಪ ಅಡ್ಡಮ್ಮ ನಿಂದ ನಂಗೆ ಟಿಶ್ಯೂ ಪೇಪರ್ ತೆಗೆದು ಕೊಡ್ತಾರ. ಯಾಕೆ ಇದೇ ಕೊಟ್ಟಿಲ್ಲ ಬರ್ರಿ ಕಡೆ ಬರ್ರಿ. ಇಟ್ಟು ಹರದು ಏನೈತಿ ನಿಮ್ಮ ಪಾಪ ನೋಡ ಸೋಡ ಅಷ್ಟೇ. ಏಕೋ ಬಾಯಿ ಸೋಡ ತೆಗಿ. ನೋಡಮ್ಮ ಒಂದ್ಸಲ ತಂಗಿ ಎಬ್ಬಿಸಿ ಎಬ್ಬಿಸದೆ ಒಂದ್ಸಲ ನೋಡಕ. ನೋಡಮೇನಂತ ಒಂದ್ಸಲ ನಿದ್ದೆ ಮಾತ್ರ ಅವಾಜ್ ಹೊಂಟಾರ. ಈಗ ಬಿಸ್ಕೆಟ್ ನತ್ತಿ ಸಾಕಾಗಿ ವಾಚ್ ಮತ್ತ ವಾಚ್ ಬಂತು. ಸೊ ಗೈಸ್ ಇದಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಇದು ಬ್ಲಾಗ್ ಈಗ ಎಂಡ್ ಮಾಡ್ತೀನಿ. ನಾನು ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿದ್ದೀನಿ. ಆ್ಯಕ್ಚುಲಿ ಭಾಳ ಫ್ರಸ್ಟ್ರೇಟೆಡ್ ಡೇ ಇತ್ತು. ಸೊ PTM ಅಂತಂದ್ರೆ ಭಾಳ ಹೆಡ್ಡೇಕ್ ಅದ ನನಗೆ. ಹೆಡ್ಡೇಕ್ ಇನ್ ದ ಸೆನ್ಸ್ ಹೆಂಗಂತಂದ್ರೆ ಒಬ್ಬರೊಬ್ಬರು ಒಂದೊಂದು ಸಲ ಎವ್ರಿ ಇಯರ್ ಪೇರೆಂಟ್ಸ್ ಹೆಂಗೆ ಬರ್ತಾರೆ ಹೆಂಗಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. PTM ಇಂದ ಹೇಳತ್ತೀನಿ ನೋಡ್ರಿ. ಸೊ ಅದಕ್ಕೆ ಈಗ ನಾವೇನು ಹೇಳಪ್ಲೇ ಬೀರಲ್ಲ. ಸೊ ಅದಕ್ಕೆ ಪಾಪ ಅವ್ರಿಗೆ ಭೀ ತ್ರಾಸ ಅಷ್ಟು ರೊಕ್ಕ ಕೊಟ್ಟಿರ್ತಾರೆ. ಬಟ್ ಹಂಗಂತ ನಮ್ದು ಭೀ ಏನು ತಪ್ಪಂತ ಹೇಳೋಕ್ಕಾಗಲ್ಲ. ನಾವು ಭೀ ಟೀಚರ್ಸ್ ಏನು ಮಾಡಬೇಕು, ನಮ್ಮ ಕರ್ತವ್ಯ ಏನದ ಅದ್ರೊಳಗೆ ನಮ್ದು ಏನದ ಕರ್ತವ್ಯನ ಅದು ಮಾಡ್ತೀವಿ. ಈಗ ನನಗೆ ಅವೆಲ್ಲ ನೆನಪಿಸ್ಕೊಂಬಂದಿಲ್ಲ. ಓಕೆ ಜಸ್ಟ್ ವಾಂಟ್ ಟು ಎಂಡ್ ದಿಸ್. ನನಗಿದು ಪೂರ್ತಿ ದಿನ ಈಗ ಇದು ಮುಗಿತಿದ್ದು ಒಂದು ನನಗೆ ಮುಗಿಸ್ ನೆಕ್ಸ್ಟ್ ಡೇ ಫ್ರೆಶ್. ಹೆಂಗೂ ಸಂಡೇ ಅದ. ಸೊ ಚಲೋ ಐತಿ. ಇವತ್ತು ಸ್ಯಾಟರ್ಡೇ ಇಟ್ಟಿದ್ದು PTM. ಸೊ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಫ್ರೀ ಇರ್ತೀನಿ, ರಿಲ್ಯಾಕ್ಸ್ಡ್ ಮೈಂಡ್. ಸೊ ಸ್ಟ್ರೆಸ್ ಫ್ರೀ ಇರ್ತದೆ. ನಾಳೆ ಮಸ್ತ್ ರಿಲ್ಯಾಕ್ಸ್ ಮಾಡ್ತೀನಿ, ನಾನು ಮಲ್ಕೊತೀನಿ. ಸೊ ನಿದ್ದೆ ಭೀ ಆಗಲ್ಲಾಗತ್ತೆ ನನಗೆ ಕರೆಕ್ಟ್. ನಮ್ಮ ತಂಗಿದು ಬ್ಲಾಗ್ ಏನಾರ ನೋಡಬೇಕು, ಎಸ್ಪೆಷಲಿ ದಿಸ್ ಲೈನ್. ನಂಗೆ ನಿದ್ದೆ ಆಗಲ್ಲ ಅಂತಂದ್ರೆ ನನಗೆ ಚಲೋನೇ ಮಾಡ್ತಾಳಾಕಿ. ಬಿಕಾಸ್ ಲೇಟ್ ಮಾಡಿ ಹೇಳ್ತೀನಿ ಗೈಸ್. ನಮ್ಮ ತಂಗಿ ಪಾಪ ಜಲ್ದಿ ಹೇಳ್ತಾಳೆ, 6ಕ್ಕೆ ಹೇಳ್ತಾಳಾಕಿ. ನಾ ಲೇಟ್ ಮಾಡಿ ಹೇಳ್ತೀನಿ 7:15 ಹಿಂಗೆ ಬರ್ತೀವಿ. 8ಕ್ಕೆ 10 ನಿಮಿಷ ಇರ್ತದೆ ವ್ಯಾನ್, ಅವಾಗ ವ್ಯಾನ್ ಬರ್ತದೆ. ನಂಗೆ ಏನಂತಾರೆ ಎಲ್ಲ ಫ್ರೆಶ್ ಅಪ್ ಆಗಿ ಬರ್ಲಿಕ್ಕೆ ಅರ್ಧ ಗಂಟೆ ಬೇಕು. ಸೊ ಅದಕ್ಕೆ ನಮ್ಮ ತಂಗಿ ಬೈತಾಳೆ ನನಗೆ. ಪಪ್ಪಕ್ಕೆ ಬರತ್ತಾನ ಬ್ರೇಕ್ಫಾಸ್ಟ್ ಅದು ರೆಡಿ ಮಾಡ್ತಾಳೆ. ಸೊ ಆ ಕಡೆ ನಮ್ಮ ಮಮ್ಮಿ ಲಂಚ್ ಅದು ಪ್ರಿಪೇರ್ ಮಾಡ್ತಾ ಇರ್ತಾರೆ. ಏನೇನು ಮಾಡಲ್ಲ ನಾನು. ಸೊ ಅದಕ್ಕಂತ ಬೈತಾಳಕ್ಕೆ. ನಾನು ಭಾಳ ಟ್ರೈ ಮಾಡ್ತೀನಿ ಹೇಳಕ್ಕೆ. ಸೊ ಅಂದ್ರೆ ಭೀ ಆಗಲ್ಲ. ಅವಾಗ ಏನಾರ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದು ಮಾಡೋದಿತ್ತಂದ್ರೆ ಅದು ಹೇಳ್ತೀನಿ, ಹಂಗೇನಿಲ್ಲ. ಸೊ ಇವತ್ತು ಒಂದು ದಿನಾರೇ ಮುಗಿತು. PTM ಸಲಕ್ಕೆ ವೇಟ್ ಮಾಡತ್ತಿದ್ವಿ ಭಾಳ. 2-3 ದಿನಲಿಂತ ಭಾಳ ಅಂದ್ರೆ ಭಾಳ ಬಿಸಿ ಇದ್ದೆ. ಡೆಕೋರೇಷನ್ ಅದು ಇದು ಅಂತ.
ಸೊ ಐತಿ ಕಂಪ್ಲೀಟ್ ಆಯಿತು. ಈಗ ಏನಿಲ್ಲ, ಸೊ ಮುಗೀತು. ಈಗ ನೆಕ್ಸ್ಟ್ ಮತ್ತು ಲೈಕ್ ಡೈಲಿ ಆ್ಯಸ್ ಯೂಶ್ವಲ್ ರುಟೀನ್ ಸ್ಟಾರ್ಟ್ ಆಯಿತು. ಈಗ ಮತ್ತಿನ್ನೂ ಎಕ್ಸಾಮ್ಸ್ ಈಗದ, ಈಗ ಪ್ರೀ ಮಿಡ್ ಟರ್ಮ್ ಮುಗೀತು. ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರ್ತಾವ, ಅದಕ್ಕೊಂದು ತಯಾರಿ ಮಾಡಬೇಕು, ಹುಡುಗರಿಗೆ ಓದಿಸ್ಬೇಕು, ಮಾಡಬೇಕು. ಸೊ ಈಗ ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ, ಈಗ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕಂತೆ ನಾವು ಒಂದು ಸ್ವಲ್ಪ ಈ ಕಡೆ ಕಮ್ಮಿ ಆಗ್ಲತ್ತೀನಿ ನೋಡಿರಿ ಗೈಸ್, ವ್ಲಾಗ್ಸ್ ಅದು ಮಾಡೋಕ್ಕಾಗಲ್ಲ. ಸೊ ಏನೆಲ್ಲ ವ್ಲಾಗ್ಸ್ ಬಿಡ್ತೀನಿ, ಎಷ್ಟು ಬಿಡ್ತೀನಿ, ಪ್ಲೀಸ್ ಅಷ್ಟು ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ ವಿಡಿಯೋಸ್. ಸೊ ಆದಷ್ಟು ನಾನು ಕಂಟೆಂಟ್ ಹಾಕ್ಲತ್ತೀನಿ. ಸೊ ಇವಾಗ ನೋಡಿರಿ ಹೆಕ್ಟಿಕ್ ಲೈಕ್ ಬಿಸಿ ಶೆಡ್ಯೂಲ್ ಇದ್ದರು ಭೀ ನಾನು ನಿನ್ನಿಂದ ಇವತ್ತು ಬೆಳಗ್ಗೆ ಎಡಿಟ್ ಮಾಡಿ ಜಲ್ದಿ ಸ್ಕೂಲಿಗೆ ಹೋಗಿ ರೀಚ್ ಆಗತ್ತಾನೆ. ಅಟ್ಲೀಸ್ಟ್ ನಾವು ವ್ಯಾನ್ದಾಗ ಇರ್ತೀನಲ್ಲ, ಸೊ ಸ್ಕೂಲಿಗೆ ಹೋಗಿ ರೀಚ್ ಮಾಡತ್ತಾನ ಅಷ್ಟು ಕವರ್ ಎದಕ್ಕೆ ವೇಸ್ಟ್ ಮಾಡಲಿ ಟೈಮ್ ಅಂತ ನಾನು ಏನು ಮಾಡ್ತೀನಿ, ಸೊ ಅಲ್ಲಿ ಎಡಿಟ್ ಮಾಡ್ಕೇಸಿಂದೆ ಆಲ್ಮೋಸ್ಟ್ ನಾನು ಜಲ್ದಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಬಿಟ್ಟಿನಿ, ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿರಿ. ಸೊ ನಿನ್ನಿಂದ ಎಸ್ಟರ್ಡೇ ವ್ಲಾಗ್ ಇತ್ತಿದ್ದು ನಾನ್ ವೆಜ್, ಹಾಗೆ ಎಲ್ಲ ನಂದು PTM ಇಂದೆಲ್ಲ ಏನೇನು ಪ್ರಿಪ್ರೇಷನ್ ಇತ್ತು ಅದೆಲ್ಲ ಇತ್ತು. ಸೊ ಇದು ಬಿ ವ್ಲಾಗ್ ಫುಲ್ ಲಾಸ್ಟ್ ಫಸ್ಟ್ಲಿಂದ ಲಾಸ್ಟ್ ಎಂಡ್ ತನಕ ನೋಡಿರಿ. ಯಾರೆಲ್ಲ ನೋಡಿರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ವೀಡಿಯೋಸ್ ಹಿಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಚಲೋ ಸಪೋರ್ಟ್ ಮಾಡತ್ತೀರಿ, ನಂಗೆ ಚಲೋ ಕಮೆಂಟ್ ಸಿಗ್ಲತ್ತಾವ ಪಾಸಿಟಿವ್. ಸೊ ಎಸ್, ಐ ಜಸ್ಟ್ ಐ ಆಮ್ ಥ್ಯಾಂಕ್ಫುಲ್, ಲೈಕ್ ವೆರಿ ಥ್ಯಾಂಕ್ ಯು. ಮತ್ತು ನನಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಬಟ್ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನನಗೆ ನೀವು ವ್ಲಾಗ್ಸ್ ನೋಡೋದು, ಕಮೆಂಟ್ಸ್ ಅದು ಮಾಡ್ತಿರಲ್ಲ. ಸೊ ಎಸ್, ಅದು ಹೀಗೆ ಕಂಟಿನ್ಯೂ ಇರಲಿ. ಸೊ ಹಿಂಗೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ನೀವು ಶೇರ್ ಮಾಡಿರಿ, ವೀಡಿಯೋಸ್ ನೋಡಿರಿ. ಮುಂದಿನ ವ್ಲಾಗ್ದು ಸಿಗ್ತೀನಂತ. ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಹ್ಯಾವ್ ಅ ಸ್ವೀಟ್ ಡ್ರೀಮ್ಸ್.